ಥ್ಯಾಂಕ್ಸ್ ಫಾರ್ ಇಂಟರ್ನ್ಯಾಷನಲ್ ಟ್ರಾವೆಲರ್ ಸುಪ್ರೀತ್ ಅವರಿಗೆ. ಸೊ ಈ ಬಾಟಲ್ ತಂದು ರಿವ್ಯೂ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಲಿಕ್ಕರ್ ಗುರು ಯೂಟ್ಯೂಬ್ ಚಾನಲ್. ಈ ಚಾನಲಲ್ಲಿ ಏನೋ ಒಂದು ಹೊಸದಾಗಿ ತೋರಿಸೋಣ, ತುಂಬ ಜನಕ್ಕೆ ಇನ್ಫಾರ್ಮೇಷನ್ ಕೊಡೋಣ ಅನ್ನೋ ರೀಸನಿಗೆ ಈ ಲಿಕ್ಕರ್ ಗುರು ಯೂಟ್ಯೂಬ್ ಚಾನಲ್ ಬಂದಿದ್ದು. ಹಾಗಿದ್ದರೆ ಈ ಡೆಡ್ಲಿಯಸ್ಟ್ ಲಿಕ್ಕರ್ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಹಾಗೆ ಇದರ ಪಾರ್ಟ್ 2 ಕಂಟಿನ್ಯೂಯೇಷನ್ನು. ಇದನ್ನು ಹೇಗೆ ಕುಡಿಯೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡೋದಕ್ಕೆ ಬಂದಿದ್ದೀನಿ. ಹಾಗಿದ್ದರೆ ಈ 70% ಆಲ್ಕೋಹಾಲ್ ಇರೋ ಆಬ್ಸೆಂಟ್ನ ಹೇಗೆ ಕುಡಿಯೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಇದನ್ನು ನಾರ್ಮಲ್ಲಾಗಿ ಲಿಕ್ಕರ್ ಥರನೇ ಅನ್ಕೊಬಿಡ್ತಾರೆ. ಆ್ಯಕ್ಚುಲಾಗಿ ಇದು ಕುಡಿಯೋ ರೀತಿಯೇ ಬೇರೆ. ಅದನ್ನು ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಏನು ಮಾಡಬೇಕು, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಬೇಕು ಅಷ್ಟೇ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಈ ವಿಡಿಯೋ. ತುಂಬ ಜನಕ್ಕೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆಬ್ಸೆಂಟ್ ಬಗ್ಗೆ ಮಾತಾಡೋದಾದರೆ ಇದು ತುಂಬಾ ಯುನೀಕ್ ಆಗಿರೋ ಆಬ್ಸೆಂಟ್ ಅಂತಲೇ ಹೇಳ್ಬೋದು. ಇದು ಒನ್ ಆಫ್ ದಿ ಫೈನೆಸ್ಟ್ ಆಬ್ಸೆಂಟ್ ಅಂತ ಹೇಳ್ಬೋದಪ್ಪ ಇಡೀ ವರ್ಲ್ಡಲ್ಲಿ. ಫ್ರೆಂಡ್ಸ್, ಒಂದು ಶಾರ್ಟಾಗಿ ಹೇಳ್ಬಿಡ್ತೀನಿ. ಈ ಆಬ್ಸೆಂಟ್ ಅಂತ ನಿಮಗೆ ಮೊದಲಿನ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೆ. ಇದೇನಿಗೆ ಬ್ಯಾನ್ ಮಾಡಿದರು, ಸೊ ಇದು ಕುಡಿದಾಗ ಹ್ಯಾಲೋಸಿನೇಷನ್ ಆಗ್ತಾಯಿತ್ತು, ಹಾಗಾಗ್ತಾಯಿತ್ತು, ಹೀಗಾಗ್ತಾಯಿತ್ತು ಅಂತೆಲ್ಲ ತುಂಬ ಜನ ಹೇಳ್ತಾಯಿದ್ರು. ಬಟ್ ಇದನ್ನು ಕುಡಿದಾಗ ಏನಾಗುತ್ತೆ, ಸೊ ಬೇರೆ ಲಿಕ್ಕರ್ಸು ಇಲ್ಲ ಅಂದರೆ ಯಾವುದೇ ಥರ ಲಿಕ್ಕರ್ನ ಕುಡಿದಾಗ ನಿಮಗೆ ಒಂದು ಫೀಲ್ ಇರುತ್ತೆ. ಯಾವ ಥರ, ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ರಿಗೆ ನಿದ್ದೆ ಬರುತ್ತೆ, ಒಬ್ಬೊಬ್ಬರಿಗೆ ಫುಲ್ ಡ್ರೌಸಿನೆಸ್ ಇರುತ್ತೆ, ಒಬ್ಬೊಬ್ಬರು ಇಲ್ಲ ಆಗ್ತಾಯಿಲ್ಲ ಅಂತ ನಾಟಕಗಳು ಆಡೋರು ಇರ್ತಾರೆ. ಸೊ ಹಾಗೆ ಅವರು ಬರೀ ಕುಡಿಯೋದು 42% ಆಲ್ಕೋಹಾಲ್ನ ಕುಡಿದು ಆ ರೇಂಜಿಗೆ ಆಡ್ತಾರೆ. ಸೊ ನೀವೇನಾದರೂ 70% ಆಲ್ಕೋಹಾಲ್ನ ಕುಡಿಸಿದ್ರೆ ಹೇಗೆ ಆಡ್ಬೋದು? ಅದಕ್ಕೂ ಮುಂಚೆ ಇದನ್ನು ಹೇಗೆ ಕುಡಿಯೋದು ಅನ್ನೋದು ಕೂಡ ಗೊತ್ತಿರಬೇಕು ಅಲ್ವಾ. ಆಬ್ಸೆಂಟ್ ಬಗ್ಗೆ ಮಾತಾಡ್ಬಿಡ್ತೀನಿ. ಇದು ಬಂದು 70%. ಇದು ನಿಮಗೆ ಡ್ಯೂಟಿ ಫ್ರೀನಲ್ಲಿ ಸಿಗುತ್ತೆ. ಹಾಗೆ ಇದು ಆಲ್ಮೋಸ್ಟು ತುಂಬ ಕಂಟ್ರೀಸಲ್ಲಿ ಬ್ಯಾನ್ ಆಗಿದೆ. ತುಂಬ ಕಂಟ್ರೀಸಲ್ಲಿ ಇದನ್ನು ಸೇಲ್ ಮಾಡೋದಿಲ್ಲ. ಸೊ ಯಾವುದಾರ ಡ್ಯೂಟಿ ಫ್ರೀ ಶಾಪಲ್ಲಿ ನಿಮಗೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕಾದ್ರೆ ಇದು ಸಿಗುತ್ತೆ. ಹಾಗಿದ್ದರೆ ಇದರ ಪ್ರೈಸಿಂಗ್ ಎಷ್ಟಿರ್ಬೋದು ತುಂಬ ಜನಕ್ಕೆ ಗೊತ್ತಿರಲಿ. ಇದು ಡ್ಯೂಟಿ ಫ್ರೀನಲ್ಲಿ ಸಿಗೋದ್ರಿಂದ ಆಲ್ಮೋಸ್ಟ್ ಒಂದು 5000 ಒಳಗಡೆ ಇರುತ್ತೆ. ಇದೇ ಬ್ರ್ಯಾಂಡು ಇಂಡಿಯಾದಲ್ಲಿ ನೀವು ಎಕ್ಸ್ಪೆನ್ಸಿವ್ MRP ಔಟ್ಲೆಟ್ಸಲ್ಲಿ ತೊಗೋತೀನಿ ಅಂದರೆ 6,000 to 7,000 ಅಂದರೆ ಡ್ಯೂಟಿ ಫ್ರೀಗಿಂತ ಒಂದು 3-4 ಸಾವಿರ ಜಾಸ್ತಿ ಕೊಟ್ಟು ತೊಗೊಳ್ಳೇಬೇಕಾಗತ್ತೆ. ಹಾಗೆ ಇದ್ರ ಬಗ್ಗೆ ಚೂರು ತಿಳ್ಕೊಬಿಡೋಣ ಅಲ್ವಾ. ಈ ರೋನಿಕ್ ಆ್ಯಸಿಡ್ ಬಂದು ಸ್ಟಾರ್ಟ್ ಆಗಿದ್ದು 1994ಅಲ್ಲಿ. ಹಾಗೆ ಇದನ್ನು ಮಾಡೋದು ಮೆಡಿಟೇರಿಯನ್ ಪ್ಲ್ಯಾಂಟ್ಸ್ನ ಯೂಸ್ ಮಾಡಿ ಈ ಲಿಕ್ಕರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಇದು ಒರಿಜಿನ್ ಬಂದು ಸ್ಪೇನ್. ಇದರಲ್ಲಿ ಏನಕ್ಕೆ ಗ್ರೀನ್ ಕಲರ್ ಇದೆ, ಆ್ಯಕ್ಚುಲಾಗಿ ಈ ಬೊಟ್ಯಾನಿಕಲ್ಸು ಮತ್ತು ಈ ಮೆಡಿಟೇರಿಯನ್ ಪ್ಲ್ಯಾಂಟ್ಸ್ನ ಈ ಪ್ರೊಸೆಸ್ಸಲ್ಲಿ ಯೂಸ್ ಮಾಡಿದಾಗ ಅದು ಕಲರ್ ಗ್ರೀನ್ ಬಂತಂತೆ. ಸೊ ಇದರಲ್ಲಿ 2 ಥರ ವೇರಿಯಂಟ್ ಇದೆ. ಒಂದು ಗ್ರೀನ್, ಇನ್ನೊಂದು ಪ್ಯೂರ್ ಪ್ಲೇನ್ ಕ್ಲಿಯರ್ ಆಬ್ಸೆಂಟ್ ಕೂಡ ಬರುತ್ತೆ. ಹಾಗೆ ಈ ರೋಗ್ನಿಕ್ಸ್ ಆಕ್ಸೆಂಟ್ ಬಗ್ಗೆ ಹೇಳೋದಾದರೆ ಇಂಟರ್ನ್ಯಾಷನಲ್ ಸ್ಪಿರಿಟ್ ಕಾಂಪಿಟೇಷನಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿದೆ. ಹೇಗೆ ಕುಡಿಯೋದು ಅಂತ ನಮ್ಮ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಡೀಟೇಲಾಗಿ ತಿಳಿಸ್ತೀನಿ. ಏನು ಗುರು, ಇಷ್ಟೊಂದು ಇಂಗ್ರೀಡಿಯೆಂಟ್ ಬೇಕಾ ಇದನ್ನು ಕುಡಿಯೋದಕ್ಕೆ? ಹೌದು, ಇದು ತುಂಬಾ ಡಿಫ್ರೆಂಟಾಗಿ ಕುಡಿಯೋದು, ಅದಕ್ಕೇ ಇಷ್ಟೊಂದು ಇಂಗ್ರೀಡಿಯೆಂಟ್ ಬೇಕಾಗತ್ತೆ. ಹಾಗೆ ನಾನು ಫಸ್ಟ್ ಇದನ್ನು ಹೇಗಿದೆ ಅಂತ ಟೇಸ್ಟ್ ಮಾಡೋಣ, ಅದಾದಮೇಲೆ ಲೋಟಕ್ಕೆ ಹಾಕ್ಕೊಳ್ತೀನಿ. ಸೊ ಬನ್ನಿ, ಫಸ್ಟ್ ಟೈಮು 70% ಆಲ್ಕೋಹಾಲು ಓಪನಿಂಗ್ ಸೆರ್ಮನಿ ಆನ್ ದ ಲಿಕ್ಕರ್ ಗುರು ಯೂಟ್ಯೂಬ್ ಚಾನಲ್. ನಾನು ತುಂಬ 95%ವರೆಗೂ ಕುಡಿದಿದ್ದೀನಿ. ಅದು ತುಂಬಾ ಘಾಟ್ ಇರುತ್ತೆ. ಸೊ ಅದನ್ನು ಇನ್ನೂ ರಿವ್ಯೂ ಮಾಡಿಲ್ಲ. ಕಮಿಂಗ್ ವಿಡಿಯೋದಲ್ಲಿ ಪಕ್ಕಾ ರಿವ್ಯೂ ಆಗುತ್ತೆ. ಬನ್ನಿ ಇದನ್ನು ಓಪನ್ ಮಾಡೋಣ. ಹಿಯರ್ ದ ಸೌಂಡ್ ಆಫ್ ದಿ ಕ್ರ್ಯಾಕಿಂಗ್ 70% ಲಿಕ್ಯೂರ್. ಸೊ ಓಪನ್ ಮಾಡ್ತಿದ್ದಂಗೆ ನೀವು ನೋಡ್ಬೋದು ಇದರಲ್ಲಿ ಸ್ಟಾಪರ್ ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಸೇಫಾಗಿರಬೇಕಾಗತ್ತೆ. ಯಾಕೆ ಅಂದರೆ ಇದು ಆಲ್ಮೋಸ್ಟ್ 70% ಇರುತ್ತಲ್ಲ, ಅದಕ್ಕೆ. ಬನ್ನಿ ಫಸ್ಟು ಒಂದು 30 ಹಾಕೊಳ್ಳೋಣ. ಕಲರ್ನ ನೀವು ನೋಡ್ಬೋದು, ಆಲ್ಮೋಸ್ಟು ಕ್ಲಿಯರ್ ಗ್ರೀನ್ ಅಂತಲೇ ಹೇಳ್ಬೋದು. ಸ್ಮೆಲ್ ಮಾಡಿದಾಗ ಇದರಲ್ಲಿ ಒಂಥರ ಸೋಂಪು ಸ್ಮೆಲ್ ಇದೆ.
ಅವ್ರದ್ದೇನೇನೋ ಪ್ಲ್ಯಾಂಟ್ಸು ಬೊಟಾನಿಕಲ್ಸ್ ಇಂಗ್ರೀಡಿಯೆಂಟ್ಸು ಒಂಥರ ಸ್ಮೆಲ್ ಇದೆ. ಟೇಸ್ಟ್ ಮಾಡೇ ಬಿಡೋಣ. 70%. ಚಿಯರ್ಸ್. ಆಗಲ್ಲ. ನೀರು ಕುಡಿಲೇಬೇಕು. ಹೇಗಾಗತ್ತೆ ಅಂದರೆ ಆಲ್ಮೋಸ್ಟ್ ನಿಮಗೆ ಆ ಬರ್ನಿಂಗ್ ಸೆನ್ಸೇಷನ್ನು, ಮೌತು, ಗಂಟ್ಲು ಆಲ್ಮೋಸ್ಟ್ ಮೂಗಿಗೆ ಹೋಗ್ಬಿಡುತ್ತೆ. ಸೊ ಆ ರೇಂಜಿಗೆ ನಿಮಗೆ ಆಲ್ಕೋಹಾಲ್ ಸ್ಟ್ರೆಂತ್ ನಿಮಗೆ ಗೊತ್ತಾಗುತ್ತೆ. ಸೊ ಬೇರೆ ಆಲ್ಕೋಹಾಲಲ್ಲಿ ನಿಮಗೆ ಅಷ್ಟೊಂದು ಸ್ಟ್ರೆಂತ್ ಎಲ್ಲ ಗೊತ್ತಾಗೋದೇ ಇಲ್ಲ ಅನ್ನೋ ಥರ ಇದೆ. ಹಾಗಿದ್ರೆ ಬನ್ನಿ, ಇದರಲ್ಲಿ 2 ಥರ ಕುಡಿಬೋದು. ಒಂದು, ಈ ಶುಗರ್ ಕ್ಯೂಬ್ ಮೇಲೆ ಈ ಲಿಕ್ಕರ್ನ ಹಾಕಿ ಲಿಕ್ಕರ್ನ ಪೋರ್ ಮಾಡಿ, ಆಮೇಲೆ ಲೈಟ್ ಮಾಡಿ, ಡೈಲ್ಯೂಟ್ ಮಾಡಿ, ಆಮೇಲೆ ನೀರು ಹಾಕಬೇಕಾಗತ್ತೆ. ಬನ್ನಿ ಅದನ್ನು ಮಾಡೇ ಬಿಡೋಣ. ಈ ತಟ್ಟಿನ ಇದರಲ್ಲೇ ಹಾಕೊಳ್ಳೋಣ. ನಾನು ನಿಧಾನಕ್ಕೆ ಇದ್ರ ಮೇಲೆ ಹಾಕ್ಕೊಂಡು ಹೋಗ್ತೀನಿ. ನೀವು ನೋಡ್ಬೋದು ಅದು ಶುಗರು ಹಾಗೆ ಡೈಲ್ಯೂಟ್ ಆಗಿ ಆ ಲಿಕ್ಕರಲ್ಲಿ ಮಿಕ್ಸ್ ಆಗುತ್ತೆ. ಸೊ ಇದು ಸೈಡಿಗಿರಲಿ. ಹಾಗೆ ಇದನ್ನು ಲೈಟ್ ಮಾಡೋಣ. ಸೊ ನೀವು ನೋಡ್ಬೋದು ಆ ಶುಗರು ಮೆಲ್ಟ್ ಆಗ್ತಾ ಇದೆ, ಅಲ್ಲಿ ಬರ್ನಿಂಗ್ ಇದೆ. ಆ ಫ್ಲೇಮ್ ಕೂಡ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ. ಇದನ್ನು ನೀರಲ್ಲಿ ಹಾಕಿ ತಿದ್ದಂಗೆ ನೀರು ಹಾಕಬೇಕಾಗತ್ತೆ. ಸೊ ನೀರು ಹಾಕಿ ಇದನ್ನು ಡೈಲ್ಯೂಟ್ ಮಾಡಿ. ಫ್ರೆಂಡ್ಸ್, ನೀವು ನೋಡ್ಬೋದು ಇದು ಶುಗರು, ನೀರು ಮತ್ತು ಫ್ಲೇಮು ಎಲ್ಲನೂ ಡೈಲ್ಯೂಟ್ ಆಗಿಬಿಟ್ಟಿದೆ. ಸ್ಮೆಲ್ ನೋಡೋಣ ಇವಾಗ. ಸ್ಮೆಲ್ ಮಾಡಿದಾಗ ತುಂಬಾ ಖರಾಬಾಗಿದೆ ಸ್ಮೆಲ್ಲು. ಅಷ್ಟೊಂದು ಫೀಸಿಬಲ್ ಆಗಿಲ್ಲ ಇದು ಕುಡಿಯೋದಕ್ಕೆ. ಆದರೂ ಚಾನಲ್ಗೋಸ್ಕರ ರಿವ್ಯೂ ಮಾಡೋದಕ್ಕೋಸ್ಕರ ಕುಡಿತಾ ಇದ್ದೀನಿ. ಹೆಂಗೆ ಅಂದರೆ ಈ ಸೋಂಪು ಬರುತ್ತೆ ಗೊತ್ತಾ, ಊಟ ಆದಮೇಲೆ ತಿಂತೀವಲ್ಲ ಸೋಂಪು, ಸೇಮ್ ಅದೇ ಥರನೇ ಇದೆ ಸ್ಮೆಲ್ಲು. ಸರಿ, ಟೇಸ್ಟ್ ಮಾಡೇ ಬಿಡೋಣ. ಇದರಲ್ಲಿ ಶುಗರ್ ಹೆಂಗಿದ್ರು ಡಿಸಾಲ್ವ್ ಆಗಿದೆ. ಆಮೇಲೆ ಆ ಆಲ್ಕೋಹಾಲ್ ಹಿಂಟ್ ಅಂತೂ ಹಾಗೇ ಇದೆ, ಏನೂ ಚೇಂಜಸ್ ಆಗಿಲ್ಲ. ತುಂಬಾ ಯುನೀಕ್ ಆಗಿದೆ ಟೇಸ್ಟು. ಇದನ್ನು ಕುಡಿದು ನೀವು ಏನಾರು ಹ್ಯಾಲೋಸಿನೇಟ್ ಆಗಬೇಕು, ನನಗೆ ಬೇರೆ ಥರ ಎಕ್ಸ್ಪೀರಿಯನ್ಸ್ ಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿದ್ದರೆ ಈ ಡ್ರಿಂಕ್ ಬಗ್ಗೆ ಮಾತಾಡೋದಕ್ಕೆ ನಾನು ಜಾಸ್ತಿ ಹೋಗೋದಿಲ್ಲ. ಯಾಕೆ ಅಂದರೆ ಇದರಲ್ಲಿ ನಿಮಗೆ ಒಂಥರ ಯುನೀಕಾಗಿ, ಡಿಫ್ರೆಂಟಾಗಿ, ಯಾರೂ ಮಾಡದೇ ಇರೋದನ್ನು ಮಾಡಬೇಕು ಅನ್ನೋ ಥರ ಅನಿಸಿದ್ರೆ ನೀವು ಈ ಡ್ರಿಂಕ್ನ ತೊಗೋಬೋದು. ಸೊ ಯಾಕೆ ಅಂದರೆ ಇದು ಅಷ್ಟೊಂದು ಫೀಸಿಬಲ್ ಇಲ್ಲ ಕುಡಿಯೋದಕ್ಕೆ. ನನಗಂತೂ ಕುಡಿಯೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಇದು ಕಲರು ಏನೋ ಒಂಥರ ಅಟ್ರಾಕ್ಟಿವ್ ಆಗಿದೆ, ಬಟ್ ಇದು ಕುಡಿಯೋದಕ್ಕೆ ಏನೋ ಅಷ್ಟೊಂದು ಚೆನ್ನಾಗಿಲ್ಲ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಸೊ ತುಂಬ ಜನ ಇದನ್ನು ಕುಡ್ದಿದ್ದಾರೆ, ಹಾಗೆ ಅವರಿಗೆ ಯಾವುದೇ ರೀತಿ ಹ್ಯಾಲೋಸಿನೇಷನ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ ಅದೊಂದು ಮಿತ್ ಅಂತಲೇ ಹೇಳ್ಬೋದು. ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇರೋ ಇಂಗ್ರೀಡಿಯೆಂಟ್ಸು ಈಗಿನ ಕಾಲದಲ್ಲಿ ಸಿಗದೇ ಇರ್ಬೋದು. ಸೊ ಅದೇ ಹೆಸರಲ್ಲಿ ಮಾಡ್ತಿರೋದ್ರಿಂದ ನಿಮಗೆ ಆ ಟೇಸ್ಟ್ ಸಿಗ್ಬೋದು, ಬಟ್ ಆ ಎಸೆನ್ಸು, ಆ ಕಿಕ್ಕು ಸಿಗ್ತಿಲ್ಲ. ಸೊ ಇದರಲ್ಲಿ ಎಷ್ಟೇ % ಆಲ್ಕೋಹಾಲ್ ಇರ್ಬೋದು, ಬಟ್ ಕುಡೀರಿ, ನೋಡ್ಕೊಂಡು ಕುಡೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದನ್ನು ತೊಗೊಳ್ಳಿ ಅಂತ ಏನು ರೆಕಮೆಂಡ್ ಮಾಡೋದಿಲ್ಲ. ಸೊ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ಲ ಅನ್ನೋ ರೀಸನಿಗೆ ಇದನ್ನು ತೊಗೊಂಡಿದ್ದು. ಹಾಗೆ ಇಷ್ಟೊಂದು ಕಷ್ಟಪಟ್ಟು ಕುಡಿಬೇಕಾಗಿತ್ತಾ ಗುರು ಈ ಡ್ರಿಂಕ್ನ ಅನ್ನೋದು ತುಂಬ ಜನರ ಕಮೆಂಟ್ ಆಗಿರುತ್ತೆ. ಪರವಾಗಿಲ್ಲ, ಕಮೆಂಟ್ ಮಾಡಿ. ಸೊ ಇದೆಲ್ಲ ಇರಬೇಕು ಲೈಫಲ್ಲಿ. ಏಕೆ ಅಂದರೆ ತುಂಬ ಒಳ್ಳೆ ಡ್ರಿಂಕು ಕೂಡ ಕುಡ್ದಿರ್ತೀವಿ, ತುಂಬ
ಕೆಟ್ಟ ಡ್ರಿಂಕ್ ಕೂಡ ಕುಡಿದಿರ್ತೇವೆ. ಸೊ ಇದರ ಡಿಫ್ರೆನ್ಸನ್ನು ಹೇಳೋದಕ್ಕೇ ಈ ಲಿಕ್ಕರ್ ಗುರು ಯೂಟ್ಯೂಬ್ ಚಾನಲ್ ಇರೋದು. ಸೊ ಹಾಗಾಗಿ ನೋಡಿ ಮಾಡಿ ಕುಡೀರಿ. ಹಾಗೆ ಚಾನಲ್ನ ನೋಡಿ ಹಾಗೆ ಹೋಗ್ಬಿಡಿ, ಒಂದು ಸಬ್ಸ್ಕ್ರೈಬು ಇಲ್ಲಾಂದರೆ ಒಂದು ಲೈಕ್ ಮಾಡಿಬಿಟ್ಟು ಹೋಗಿ, ಮರೀದೆ. ಏನಂತೀರಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೊಮ್ಮೆ ಸಿಗ್ತೀನಿ ಇನ್ನೂ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?